ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಒಂದು ಶುಭ ಹಾರೈಕೆ ಜೊತೆಗೆ ವಿಜ್ಞಾನ ದಿನಾಚರಣೆ, ರಾಷ್ಟ್ರೀಯ ವಿಜ್ಞಾನ ದಿನ ಇವತ್ತು. ಹಾಗಾಗಿ 2 ದಿನಗಳನ್ನು ಇವತ್ತು ಒಟ್ಟಾರೆಯಾಗಿ ಆಚರಣೆ ಮಾಡ್ತಾಯಿದೆ. ನಮ್ಮ ಒಂದು ಶೈಕ್ಷಣಿಕ ವರ್ಷದ ಈ ಒಂದು ಅವಧಿ ಏನಿದೆ ನವೋದಯ ತರಬೇತುದಾರರದ್ದು, ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದೊಂದು ಅತಿ ವ್ಯವಸ್ಥಿತವಾದಂತಹ ಸಂತಸ ಪಡುವಂತಹ ದಿನ. ಅದರ ಜೊತೆಗೆ ಕೆಲವೊಂದಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕಂದ್ರೆ, 1 ವರ್ಷದ ಶೈಕ್ಷಣಿಕ ಅವಧಿಯಲ್ಲಿ ನೀವೆಲ್ಲ ಇಲ್ಲಿ ಉಳಿದ್ರಿ, ಕಲಿತ್ರಿ, ಸಾಕಷ್ಟು ಪರೀಕ್ಷೆಗಳನ್ನ ಬರೆದ್ರಿ, ಹಲವು ಜ್ಞಾನವನ್ನು ಪಡ್ಕೊಂಡ್ರಿ, ವಿಭಿನ್ನ ರೀತಿಯಾದಂತಹ ಕೌಶಲ್ಯಗಳನ್ನು ಕರಗತ ಪಡ್ಕೊಂಡ್ರಿ. ಇದೆಲ್ಲದರ ಜೊತೆ ಒಳ್ಳೆಯ ಸಂಸ್ಕಾರ, ಆಚಾರ ವಿಚಾರ ಕಲ್ತಿದ್ದೀನಿ. ಹಾಸ್ಟೆಲ್ ಮುಗಿಸಿ ಇನ್ನೇನು ಮನೆಗೆ ಹೋಗ್ತೀವಿ, ಹೋದ್ಮೇಲೂ ಕೂಡ ಪ್ರತಿದಿನ ಹಾಸ್ಟೆಲಲ್ಲಿ ಹೆಂಗೆ ಇರ್ತಿದ್ರಿ ಅದೇ ರೀತಿಯಾದಂತಹ ಒಂದು ಕಾರ್ಯವೈಖರಿನ ಬೆಳಗ್ಗೆ ಏಳೋದ್ರಿಂದ ಹಿಡ್ಕೊಂಡು ರಾತ್ರಿ ಮಲಗೋವರೆಗೂ ನಿಮ್ಮ ಹಾಸಿಗೆ ನೀವೇ ಮಡಚೋದು ಹಿಡ್ಕೊಂಡು, ನಿಮ್ಮ ಪ್ಲೇಟ್ ನೀವೇ ತೊಳೆದು ಹಿಡ್ಕೊಂಡು, ಸ್ವತಃ ನೀವೇ ಸ್ನಾನ ಮಾಡೋದು ಹಿಡ್ಕೊಂಡು, ಪ್ರತಿದಿನ ಹೇಗೆ ನೀವೆಲ್ಲ ಒಂದು ಪ್ರಾರ್ಥನೆ ಮಾಡ್ತೀರಿ ಅದೆಲ್ಲ ಪ್ರಾರ್ಥನೆ ಮಾಡೋದು ಹಿಡ್ಕೊಂಡು ಎಲ್ಲವನ್ನು ಕೂಡ ಚಾಚು ತಪ್ಪದೆ ಪ್ರತಿದಿನ ಮನೇಲಿ ಪಾಲಿಸ್ಬೇಕು. ಓಕೆ, ಇಲ್ಲಿ ನಾಳೆ ದಿನ ನಿಮ್ಮ ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಆಗ್ತಾಯಿದೆ. ಈಗಾಗಲೇ ನವೋದಯ ಎಕ್ಸಾಮ್ ಮುಗಿದಿದೆ, ಸೈನಿಕ್ ಎಕ್ಸಾಮ್ ಮುಗಿದಿದೆ, ಆಳ್ವಾಸ್ ಎಕ್ಸಾಮ್ ಮುಗಿದಿದೆ. ಇನ್ನೇನು ನಾಳೆ ಆದರೆ ಮೊರಾರ್ಜಿನೂ ಮುಗೀತು. ಮತ್ತು ಏಪ್ರಿಲ್ ತಿಂಗಳಲ್ಲಿ ಆದರ್ಶ ಕೂಡ ಇದೆ. ಕೆಲವು ವಿದ್ಯಾರ್ಥಿಗಳು ಕಟ್ಟಿದ್ದಾರೆ. ಆ ಪರೀಕ್ಷೆಗೆ ಕೂಡ ತಾವೇನು ಮಾಡ್ಬೇಕಂದ್ರೆ ಮನೆಯಲ್ಲೇ ಪ್ರತಿದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರ ಜೊತೆಗೆ ಓದಬೇಕು. ಅರ್ಥ ಆಯ್ತಾ? ಹಾಗೆ ನಿಮ್ಮ ತಂದೆ ತಾಯಿ ಏನು ಹೇಳ್ತಾ ಇದ್ದಾರೆ ಆ ಎಲ್ಲ ಮಾತುಗಳನ್ನ ಕೇಳಬೇಕು. ನಿಮ್ಮ ತಂದೆ ತಾಯಿ ಆಗ್ಬೋದು, ಅಣ್ಣ ತಂಗಿ ಆಗ್ಬೋದು, ನಿಮ್ಮ ಬಂಧು ಬಳಗದವರು ಯಾರೇ ಏನೇ ಅಂದರೂ ಕೂಡ ಸಹಿಸ್ಕೋಬೇಕು. ಯಾವಾಗ ನೀವು ಅವ್ರಿಗೆ ತಿರುಗಿ ಮಾತಾಡಲ್ಲ, ಯಾವಾಗ ಅವರು ಹೇಳಿದಂತಹ ಮಾತನ್ನು ಕೇಳ್ತೀರಿ, ಯಾವಾಗ ಒಳ್ಳೆಯ ವಿದ್ಯಾರ್ಥಿಗಳಾಗಿ ನೀವು ಪ್ರತಿದಿನ ಇಲ್ಲಿ ಇರ್ತೀರಿ, ಇಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ, ಆವಾಗ ನಿಮ್ಮನ್ನೆಲ್ಲರೂ ಪ್ರೀತಿಯಿಂದ ಕಾಣ್ತಾರೆ. ಮತ್ತು ನಿಮ್ಮ ಜೀವನದೊಳಗೆ ಏನಾದರೂ ನೀವು ಸಾಧಿಸಬೇಕಂದ್ರೆ ಮೊದಲು ಸಹನ ರೀತಿ ಇರಬೇಕು. ಬರುವಂಥ ದಿನಗಳಲ್ಲಿ ಇನ್ನೂ ಇವತ್ತೇನು ನೀವು ಸ್ಪರ್ಧೆಯನ್ನು ಮಾಡಿ ಕೆಲವೊಂದಷ್ಟು ಪರೀಕ್ಷೆಗಳನ್ನ ಎದುರಿಸಿ ಹಲವು ವಿಷಯಗಳನ್ನ ಕರಗತ ಮಾಡ್ಕೊಂಡಿದ್ರಿ, ಅದು ನಿಮಗೆ ಪ್ರತಿದಿನ ಇರಬೇಕು. ನಾಳೆ ಇನ್ ಫ್ಯೂಚರ್ ಒಳಗಡೆ ಪ್ರತಿದಿನ ಅದೇ ರೀತಿಯಾದಂತಹ ಅಭ್ಯಾಸ ಮುಂದುವರಿಬೇಕು. ಈ ಅವಕಾಶ ಇಲ್ಲಿ 1 ವರ್ಷ ಏನು ಕಲಿತ್ರಿ, ಇಷ್ಟೊಂದು ನಿಮಗೆ ಕಾಳಜಿಯಿಂದ, ಇಷ್ಟೊಂದು ಪ್ರೀತಿಯಿಂದ, ನಯ ವಿನಯದಿಂದ ಬೈದಾಗಲಿ ಒಳ್ಳೆಯದಾಗಲಿ ಮುಂದೆ ಯಾರು ಹೇಳ್ತಾರಲ್ಲೋ ಗೊತ್ತಿಲ್ಲ. ಯಾಕಂದರೆ ಈ ಬ್ಯಾಚ್ ಭಾಳಷ್ಟು ತುಂಡತನ, ಜಾಣತನ, ದಡ್ಡತನ ಎಲ್ಲವೂ ಕೂಡ ಇರ್ತಿದ್ರಿ ಇಲ್ಲಿ ಬ್ಯಾಚಲ್ಲಿ. ಭಾಳಷ್ಟು ವಿದ್ಯಾರ್ಥಿಗಳು ಬೈದ್ವಿ, ಕೆಲವು ವಿದ್ಯಾರ್ಥಿಗಳು ಪಡ್ತಿದ್ರಿ, ಹೌದಿಲ್ಲ? ಎಲ್ಲವನ್ನ ಸೇರಿಸಿದ್ದು ನೋಡಿದ್ರೆ ದಿ ಬೆಸ್ಟ್ ಬ್ಯಾಚ್. ಆದರೆ ಒಂದೇ ಏನಪ್ಪ ಅಂತಂದ್ರೆ, ಇನ್ನೂ ಬಹಳ ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಅಂತ ಒಂದು ಸಾಧನೆಯನ್ನು ಮಾಡಬೇಕಂತಂದ್ರೆ, ಇವತ್ತಿನವರೆಗೂ ಕೂಡ ಏನು ತಾವು ಸಾಧನೆ ಮಾಡಿದ್ದೀರಿ, ಇನ್ನೂ ಅದ್ರ ಮುಂದಿನ ಹೆಜ್ಜೆಗೆ ನೀವು ಕಾಲಿಡಬೇಕು. ಇಷ್ಟಕ್ಕೆ ಮುಗಿತಂತಲ್ಲ, ಈ ಬ್ಯಾಚಲ್ಲಿ ನಾಳೆ ಬರುವಂಥ ದಿನಗಳಲ್ಲಿ IAS, KS, IPS ಅಧಿಕಾರಿಗಳಾಗ್ಬೋದು. ಯಾವಾಗ ನೀವು ದೊಡ್ಡವರಾಗಿ ಬೆಳಿತೀರಿ ಅವಾಗ PSI ಆಗ್ಬೋದು, ಶಿಕ್ಷಕರಾಗ್ಬೋದು, ಕೆಲವರು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಕೆಲವರು ಒಳ್ಳೆ MLAಗಳಾಗ್ಬೋದು, MP ಗಳಾಗ್ಬೋದು, ರಾಜಕೀಯ ಧುರೀಣರಾಗ್ಬೋದು. ಹೌದಾ? ಇಲ್ಲಪ್ಪ ಒಂದೊಂದು ಫ್ಯಾಕ್ಟ್ರಿಗಳನ್ನು ಪ್ರಾರಂಭಿಸ್ಬೋದು. ಏನೇನು ಆಗ್ತೀರಿ ಹೇಳಕ್ಕೆ ಬರಲ್ಲ. ಇವತ್ತಿನ ದಿನ ನೀವು ನೆನಪಿಡುವರಿ, ಫೆಬ್ರವರಿ 28, ಹೌದಿಲ್ಲ? ಇವತ್ತಿನ ದಿನ ಹೇಳ್ತೀನಿ, ನಾಳೆ ನೀವು ಏನೂ ಆಗಬಹುದು. ಆದ್ರೆ ಒಳ್ಳೆಯ ಮನುಷ್ಯರಂತೂ ಆಗಿರಬೇಕು. ಒಳ್ಳೆಯ ಮನುಷ್ಯರಂತ ಹೆಂಗೆ? ಮತ್ತೊಬ್ಬರನ್ನು ಗೌರವಿಸಬೇಕು, ಜೊತೆಗೆ ನಾವು ಗೌರವ ಪಡ್ಕೋಬೇಕು. ಮತ್ತು ಏನೇ ಸಮಸ್ಯೆಗಳು ಬರಲಿ ಎದಷ್ಟು ನಿಲ್ಲಬೇಕು, ಒಟ್ಟು ಸೋಲು ಒಪ್ಕೋಬಾರ್ದು. ಮತ್ತು ಸೋಲು ಒಪ್ಕೋಬಾರಂತ ಯಾಕಾರ ತಪ್ಪು ಮಾಡಿನೂ ಕೂಡ ಕ್ಷಮೆ ಕೇಳದೇ ಇರೋದು ಅಥವಾ ಪ್ರತಿದಿನ ನಮ್ಮದೇ ಅಂತ ಬಡ್ದಾಡೋದು ಅಲ್ಲ. ಯಾವಾಗ ನಾವು ತಪ್ಪು ಮಾಡ್ತೀವಿ ತಲೆ ಬಾಗಿ, ಅವ್ರು ದೊಡ್ಡವ್ರು ಇರಲಿ, ಸಣ್ಣವ್ರು. ಯಾವಾಗ ನಾವು ಗುರುಗಳಂತ ಇರ್ತೀವಿ, ಶಿಕ್ಷಕರಂತ ತಂದೆ ತಾಯಿ ಅಂತ ಇರ್ತೀವಿ, ಅವ್ರ ಮುಂದೆ ಯಾವಾಗ ಕೂಡ ಅವ್ರದ್ದೇ ತಪ್ಪಿದ್ರು ಅವ್ರ ಮುಂದೆ ನಾವು ಆಯ್ತ್ರಿ ಅನ್ನೋಂಥ ಒಂದು ಮಾತನ್ನು ಕಲಿಬೇಕು. ಯಾಕಂದರೆ ಜೀವನ ಇನ್ನೂ ಬಹಳಷ್ಟು ದೊಡ್ಡದಿದೆ ನಿಮ್ಮದು. ಇವಾಗ ನಿಮ್ಮದೆಲ್ಲ 12-13 ವರ್ಷ, ಇನ್ನು 106 ವರ್ಷಗಳ ಕಾಲ ನೀವೆಲ್ಲ ಭಾಳ ಬರ್ತವ್ರು. ಆ ಜೀವನವನ್ನೆಲ್ಲ ನೀವು ಅನುಭವಿಸ್ಬೇಕಂದ್ರೆ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಪರಿಶ್ರಮ ಹಾಕಿದ್ದಾದ್ರೆ, ಇನ್ನೂ ಪ್ರಯತ್ನ ಪಟ್ಟದ್ದಾದ್ರೆ ಬರುವಂತಹ ದಿನಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ತೀವಿ.
ಇವತ್ತು ನಾನು 2 ಕಾರ್ ಯೂಸ್ ಮಾಡ್ತೀನಿ, ನೀವು 4 ಕಾರ್ ಯೂಸ್ ಮಾಡ್ಬೋದಿಲ್ಲ? ನಾ ಭಾಳ ಅಂದ್ರೆ 15 ಲಕ್ಷ ರೂಪಾಯಿ ಕಾರ್ ಯೂಸ್ ಮಾಡ್ತೀನಿ, ನೀವು 15 ಕೋಟಿ ರೂಪಾಯಿ ಕಾರ್ ತರ್ಬೋದು. ವಿದ್ಯಾರ್ಥಿಗಳ ಕಡೆ ಆ ಪವರ್ ಐತಿ, ನಮ್ಮ ಕಡೆ ಇಲ್ಲ. ನಿಮ್ಮ ಕಡೆ ಚಾನ್ಸ್ ಇದೆ, ಯಾಕೆ ಇನ್ನೂ ಸಮಯ ನಿಮ್ಮ ಕಡೆ ಐತಿ. ನಮಗೆ ವಯಸ್ಸು ಮುಗಿದೈತಿ, ಭಾಳ ಇನ್ನೂ ಸ್ವಲ್ಪ ದುಡಿಬೋದು, ಆದರೆ ನಿಮ್ಗೆ ಇನ್ನೂ ಅವಕಾಶಗಳದಾವೆ. ನಾ ಈಗ ಇಷ್ಟ ಸ್ಕೂಲ್ ಸಣ್ಣ ಕಟ್ಟೇನಿ, ನೀವಿಂತ 10 ಸ್ಕೂಲ್ ಕಟ್ಬೋದು. ಆ ರೀತಿಯಾದಂತಹ ಒಳ್ಳೆಯ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಯಾವಾಗ ನೀವು ನಿಮ್ಮ ತಂದೆ ತಾಯಿಗಳ ಮಾತು ಕೇಳ್ತೀರಿ, ಶಿಕ್ಷಕರ ಮಾತು ಕೇಳ್ತೀರಿ, ಪರೀಕ್ಷೆಗಳನ್ನು ಎದುರಿಸುವಂತಹ ಧೈರ್ಯ ತಗೋತೀರಿ, ಅವಾಗ ನೀವು ಜೀವನದಾಗ ಮುಂದೆ ಬರ್ತೀರಿ. ಮತ್ತಿಲ್ಲಪ್ಪ, ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಕಾಟಾಚಾರಕ್ಕೆ ತಂದೆ ತಾಯಿ ಮಾತು ಕೇಳೋಂಗಿಲ್ಲ, ಕಾಟಾಚಾರಕ್ಕೆ ಸಾಲಿ ಬರೋದು, ಪುಸ್ತಕ ಎಲ್ಲ ಹಾಳು ಮಾಡೋದು, ಬುಕ್ ಹಾಳು ಮಾಡೋದು, ಹೀಗೆಲ್ಲ ಮಾಡ್ತಿರ್ತಾರೆ ಕೆಲವರು. ಅದು ಮಾಡೋದ್ರಿಂದ ಏನಾಗತ್ತಂದ್ರೆ ಅವರಿಗೆ ಸರಸ್ವತಿ ಮಾತೆ ಆಶೀರ್ವಾದ ಮಾಡೋದಿಲ್ಲ. ನಾವು ಅಭ್ಯಾಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಶಿಕ್ಷಣದೊಳಗೆ ಹಿಂದೆ ಉಳಿದ್ರೂ ಪರವಾಗಿಲ್ಲ, ಪುಸ್ತಕ ಹಾಳು ಮಾಡಬಾರ್ದು, ಶಾಲೆಗೆ ಧಕ್ಕೆ ತರಬಾರ್ದು, ಮನೆತನದಕ್ಕೆ ಧಕ್ಕೆ ತರಬಾರ್ದು. ಅದಾಯಿತು. ನೀವು ಒಂದು ಲೆವೆಲ್ ಬಂದ ಮೇಲೆ ಅಂದರೆ ಒಂದು ಸ್ಥಾನಕ್ಕೆ ಸಮಾಜದೊಳಗೆ ಅತಿ ಉನ್ನತವಾದ ಘನತೆ ಗೌರವವನ್ನು ಗಳಿಸಿದ ಮೇಲೆ ನಿಮ್ಮ ಕಡೆ ದುಡ್ಡು, ಘನತೆ, ಗೌರವ ಎಲ್ಲ ಬರ್ತದೆ. ಯಾವಾಗ ನೀವು ಒಳ್ಳೆಯ ವ್ಯಕ್ತಿಗಳಾಗ್ತೀರಿ, ಯಾವಾಗ ನೀವು ಹಣವನ್ನು ಸಂಪಾದಿಸುವಂಥ ವ್ಯಕ್ತಿಗಳಾಗ್ತಿರಲ್ಲ, ಅವಾಗ ನಿಮ್ಗೆ ಈ ಸಮಾಜ ಭಾಳ ಬೆಲೆ ಕೊಡ್ತದೆ. ಈಗ ನಿಮ್ಮ ತಂದೆ ತಾಯಿಗೆ ಎಷ್ಟೋ ಸಾಲ ಐತಿ, ಎಷ್ಟೋ ಸೋಲ ಐತಿ, ಎಷ್ಟೋ ಜನ ಸಂಘದವ್ರು ಸಾಲ ತೆಗ್ದಾರೆ, ಎಷ್ಟೋ ಜನ ಇಲ್ಲಿ ಈಗಲೂ ಕೆಲವರು ಕಬ್ಬು ಸುಲಿತಾರೆ, ಕೆಲವರು ಹೊಡೆಲ್ಲ ಕೆಲಸ ಮಾಡ್ತಾರೆ, ಕೆಲವರು ಇಟಂಗಿ ಬಡಿತಾರೆ, ಇನ್ನು ಕೆಲವರು ಸಣ್ಣ ಸಣ್ಣ ಫ್ಯಾಕ್ಟ್ರಿ ಒಳಗೆ 5-10 ಸಾವಿರ ರೂಪಾಯಿ ದುಡಿಯಾಕತ್ತಾರೆ, ಕೆಲವರು ಹೊಡೆಲ್ಲ ಕೆಲಸ ಮಾಡತ್ತಾರೆ, ಕೆಲವರು ಕಪ್ಪ ಬಶಿ ತೊಳ್ಯಾತಾರೆ. ಹಾಗೆಲ್ಲ ಮಾಡಿದ್ರು ನೀವು ಸಾಲಿ ಕಲ್ಸತ್ತಾರೆ. ಯಾಕಂದ್ರೆ ನಾವು ಪಡುವಂಥ ಕಷ್ಟ ನಮ್ಮ ಮಕ್ಕಳು ನಾಳೆ ಪಡಬಾರದೇ ಅವರ ಒಂದು ಕನಸೈತಿ. ಆ ಕನಸನ್ನು ನೀವು ಈಡೇರಿಸ್ಬೇಕಂದ್ರೆ ಏನು ಮಾಡ್ಬೇಕು? ರಾತ್ರಿ ಹಗಲಿ ಓದೋದೇ ಪೂರ್ತಿ ಎಲ್ಲ ಜೀವನ ಅದಕ್ಕೆ ಇಡ್ಬೇಕು. ನೀವು ಎಲ್ಲಿವರೆಗೂ ಓದೋದಂದ್ರೆ ನಿಮ್ದು PUC ಡಿಗ್ರಿ ಮುಗಿಯುವವರೆಗೂ ಓದ್ಬೇಕು. ಅಷ್ಟು ಓದಿರಿ ಅಂದರೆ ಅಲ್ಲಿ ಮಟ್ಟ ನೀವು ಹೆಂಗೆ ರಾತ್ರಿಗೆ ನಾವು ಓದಿದ್ದಿಲ್ಲ ಅಭ್ಯಾಸ, ಹಿಂಗೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ 10th PUC ಡಿಗ್ರಿ ಇಷ್ಟು ಓದಿಬಿಟ್ರೆ ಸಾಕು. ಮುಂದಿನ ದಿನದೊಳಗೆ ನೀವು ಓದೋ ಅವಶ್ಯಕತೆ ಇಲ್ಲ. ನೀವು ಓದೋ ಅವಶ್ಯಕತೆ ಇಲ್ಲ. ಓದು ನಿಮ್ಮನ್ನು ಏನು ಮಾಡ್ತೈತೆ ಅಂದ್ರೆ ಜೀವನ ರೂಪಿಸ್ಕೊಳ್ಳೋಕ್ಕೆ ಸಹಾಯ ಮಾಡ್ತೈತೆ. ಅದಕ್ಕಾಗಿ ತಲೆ ತಗ್ಗಿಸಿ ಪುಸ್ತಕ ಓದಿದ್ರೆ ತಲೆ ಎತ್ತಿ ಬದುಕುವಂತೆ ಮಾಡುತ್ತೇಳಿ ಹೇಳ್ತೇವೆ ನಾವು. ಕೇಳಿದ್ರೆ ಎಲ್ಲ ಗಾದೆ ಮಾತು. ಯಾವಾಗ ಪುಸ್ತಕವನ್ನು ತಲೆ ತಗ್ಗಿಸಿ ಓದ್ತೀವಿ, ಸಮಾಜದೊಳಗೆ ತಲೆ ಎತ್ತಿ ಬಾಳಲಿಕ್ಕೆ ಅವಕಾಶ ಇದೆ. ಮತ್ತು ಜೀವನದೊಳಗೆ ನಿಮ್ದು ಯಾವುದು ಬಟ್ಟೆ ಬರೀ ಕಸ್ಕೋಬೋದು, ದುಡ್ಡು ಕಸ್ಕೋಬೋದು, ನಿಮ್ಮ ತಂದೆ ತಾಯಿನೂ ಕಸ್ಕೋಬೋದು, ನಿಮ್ಮ ಬಂಧುವಾಗ ಕಸ್ಕೋಬೋದು, ನೀವು ಚಲೋ ವಾಚಿದ್ರೆ ಅದು ಕಸ್ಕೋಬೋದು, ಹೌದಲ್ಲ? ನಿಮ್ಮ ಜೀವನಾನು ಅಂದರೆ ನಿಮ್ಮ ಜೀವನವನ್ನು ಹಾಳು ಮಾಡೋಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡ್ಬೋದು. ಆದರೆ ನಿಮ್ಮ ತಲೆ ಒಳಗೆ ಚಲೋ ವಿಚಾರದ ಒಂದು ಜ್ಞಾನ ಇತ್ತಂತಂದ್ರೆ ನೀವು ಯಾವತ್ತೂ ಕೂಡ ಹಾಳಾಗೋದಿಲ್ಲ. ನಿಮ್ಮ ಜ್ಞಾನ ನಿಮ್ಮ ಕೈ ಹಿಡ್ತೈತಿ, ನಿಮ್ಮ ಜ್ಞಾನ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕೆ ಸಹಾಯ ಆಗ್ತೈತಿ. ಅರ್ಥ ಆಯ್ತು? ಯಾಕಂತಾರೆ ಸಣ್ಣ ವಿಷಯಕ್ಕೆ ಮನೇಲಿ ಜಗಳ ಮಾಡಿ ಭಾಳ ಜನ ಹೇಳ್ತಿರ್ತಾರೆ. ಪಾಲಕ ಮನೆಗೆ ಬಂದ್ರೆ ಕೈ ಸಿಕ್ಕಿದ ವಸ್ತು ಹೊಡಿತಾರೆ, ಹುಡುಗ್ರಿ ಬಾಯಿಲ್ದಂಗೆ ಬೈತಾರೆ, ಅಲ್ಲೇ ಹಾಸ್ಟೆಲಾಗ ಇಟ್ಕೋರಿ ಅವ್ರನ್ನ. ಕೆಲವ್ರು ಮನೆಗೆ ಕರ್ಕೊಂಡು ಹೋಗಕ್ಕೆ ಮನಸ್ಸು ಮಾಡಲ್ಲ ಪಾಲಕರು. ಈಗ ನೋಡಿ, ನಾಳೆ ಎಕ್ಸಾಮ್ ಅಂತ ಕರ್ಕೊಂಡು ಹೋದ್ರೆ ನಾಳೆ ಬಂದು ಕರ್ಕೊಂಡು ಹೋಗ್ಬೇಕು ತೋರಿಬೇಕಾರೆ, ಇಲ್ಲ ಅಂದ್ರೆ ಮತ್ತೆ ವಾಪಸ್ ಅಲ್ಲೇ ತಂದು ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ಪಾಲಕರಿಗೆ ಅಷ್ಟು ಬೇಜಾರಾಗಿರ್ತದೆ. ಆ ಬೇಜಾರು ಎಷ್ಟೇ ಇದ್ರೂ ಕೂಡ ಎಲ್ಲ ಬೇಜಾರು ತೊಗೊಂಡು ನಾವು ಹಾಕೊಂಡಿರ್ತೀವಿ, ನಮ್ಗೆ ಎಷ್ಟು ಬೇಜಾರಾಗಬಾರ್ದು. ಆದರೂ ಕೂಡ ಒಂದು ದಿವಸ ನಿಮ್ಗೆ ಹೊರ ಹಾಕ್ತೀವಿ. ಯಾಕಂದ್ರೆ ನಮ್ಮ ವೃತ್ತಿ ಅಂದ್ರೆ ಒಂದು ದುಡಿಮೆ. ನಿಮ್ಮ ಇಂಥ ಎಲ್ಲ ವಿದ್ಯಾರ್ಥಿಗಳು ಒಟ್ಟು ಸೇರಿಸಿ ದುಡಿಸೋದ ಒಂದು, ಎಲ್ಲರೂ ನಿಮ್ಮ ದುಡಿಯೋದು ಅಂದರೆ ಎಲ್ಲರೂ ಸೇರಿಸಿ ಸಲೋದನ ಒಂದು ನಮ್ಮ ದುಡಿಮೆ. ಒಂದು ರೀತಿ ಪುಣ್ಯದ ಕೆಲಸ, ಒಂದು ಕೆಲಸ ಕಷ್ಟದ ಕೆಲಸ. ಯಾವುದೋ ಜನ ಪುಣ್ಯದ ಫಲನ ಇವತ್ತು ಇಂಥ ಕೆಲಸ ಮಾಡ್ತಂತ ಅನಿಸಿದ್ರೆ, ಒಮ್ಮೆ ಯಾವುದೋ ಜನರು ದೊಡ್ಡ ತಪ್ಪು ಮಾಡಿದ್ವಿ, ಅದಕ್ಕಾಗಿ ಇಂಥ ಶಿಕ್ಷಣ ಹೋಗುತ್ತೆ ಅನಿಸ್ತದೆ ನಮಗೂ. ಅಷ್ಟೊಂದು ವಿದ್ಯಾರ್ಥಿಗಳು ಕಾಡ್ತೀರಿ ನಮ್ಗೆ. ಕಣ್ಣು ಮುಚ್ಕೊಂತ ಇದ್ರೊಳಗೆ ನಳ ಮುರಿದಿರ್ತಾರೆ, ಬಾಗಲ ಮುರಿದಿರ್ತಾರೆ, ಡಸ್ ಮೇಲೆ ಏನೋ ಬರ್ದಿರ್ತಾರೆ, ಬೋರ್ಡ ಬರ್ದಿರ್ತಾರೆ, ಇಲ್ಲ ಯಾವ್ದಾರ ಬ್ಯಾಗರ ಹೋಗಿರ್ತೈತಿ, ಪೆನ್ನರ ಮುರಿದಿರ್ತಾವೆ. ಎಲ್ಲವನ್ನ ಸಹಿಸ್ಕೊಂಡು ನಾವು ಅದೀವಿ ಅಂತಂದ್ರೆ ನಮ್ಗಿಂತ ಜಾಸ್ತಿ ಸಹಿಸ್ಕೊಂತ ಮನೋಭಾವ ನಿಮಗೂ ಬರೋದು. ಆಟ ಆಡ್ರಿ, ಮಜಾ ಮಾಡ್ರಿ, ಊಟ ಮಾಡ್ರಿ, ಹೌದಾ? ಹೆಚ್ಚಿನ ಒಂದು ಆದ್ಯತೆ ಜ್ಞಾನ. ಅಂದರೆ ಜ್ಞಾನ ಅಂದರೆ ಬರೀ ಪ್ರಾರ್ಥನೆ ಮಾಡೋದು ಅಷ್ಟಲ್ಲ, ಜ್ಞಾನವನ್ನು ಪಡ್ಕೊಳ್ಳೋದು.
ಧ್ಯಾನ ಮತ್ತು ಜ್ಞಾನ ಎರಡು ಅದಾವೆ. ಧ್ಯಾನ ಅಂದರೆ ಪ್ರಾರ್ಥನೆ, ಜ್ಞಾನ ಅಂದರೆ ಓದೋದು ಅಂತ ಅರ್ಥ. ಅದ್ರ ಜೊತೆಗೆ ಆರೋಗ್ಯ, ನಿಮ್ಮ ಹೆಲ್ತ್ ನೀವು ಕಾಪಾಡ್ಕೋಬೇಕು. ಹೆಲ್ತ್ ಕಾಪಾಡ್ಕೋಬೇಕಂದ್ರೆ ಅದನ್ನ 5 ದಿನ ಹೊಲಸೆಲ್ಲ ತಿನ್ನಬಾರ್ದು. ಮಣ್ಣು ನೋಡಿ ಎಲ್ಲ ನಾವು ಟ್ರಿಪ್ ಅಡ್ಡಾಡ್ಬೋದು, ನಿಮ್ಗೆ ಏನಾರ ಬೇರೆ ತಿನ್ನಿ ಅಂತ ತಿನ್ನಿಸಿತ್ತು ಇಲ್ಲ, ಅದಕ್ಕೆ ಆರಾಮಾಗಿ ಬಂದ್ರೆ ನೀವು ಕೆಲವೊಂದಷ್ಟು ಸ್ಕೂಲ್ ಮಕ್ಕಳು ಎಲ್ಲ ಪಾನಿಪುರಿ ಅದು ಇದು ಕಚೋರಿ ಏನೆಲ್ಲ ತಿನ್ನಕ್ಕೆ ಬಿಟ್ಟರು. ಸುಮಾರು ಹುಡುಗರು ಬಂದು ಅಡ್ಬಿಟ್ಟೆ ಯಾವ ಈಗ ಮುಂಜಾನೆ ನಾನು ಒಂದು 5-6 ಜನ ಫೋನ್ ಹಚ್ಚಿದ್ರು. ಮಕ್ಕಳ ಪರಿಸ್ಥಿತಿ ಹಂಗಾಗತಿ. ಯಾಕೆ ಆರೋಗ್ಯ ಹೊಟ್ಟೆ ಕೆಟ್ಟಿದ್ರೆ ಎಲ್ಲ ಕೆಡ್ತೈತಿ. ಹೊಟ್ಟೆ ಚಲೋ ಇದ್ದಾರೆ ಎಲ್ಲ ಚಲೋ. ತಿನ್ನುವಾಗ ಸ್ವಲ್ಪ ತಿನ್ನೋದು ಚಲೋ ತಿನ್ನೋದು, ಅರ್ಥ ಆಯ್ತು? 10 ಚಾಕ್ಲೇಟ್ ತಿನ್ನೋದು ಬೇಡ, 2 ಬಾಳೆಹಣ್ಣು ತಿನ್ನಿರಿ, 1 ಬಾಳೆಹಣ್ಣು ತಿನ್ನಿರಿ, ಅರ್ಥ ಆಯ್ತು? ಯಾವಾಗಲಾದರೂ ಸ್ವಲ್ಪ ಬಾಯಸಿ ಬೇಕಂದ್ರೆ ವಾರದಾಗ ಯಾವಾಗ ಒಂದು ಸರಿ ಅದು ಸ್ವಲ್ಪ ತಿನ್ನೋದು. ಈಗ ನನ್ನ ಕಡೆ ಕಿಸ್ತಾಗ ರೊಕ್ಕ ಭಾಳ ಅಂತ ಬರ್ಬೋದು, ಹೋಗಿ ಬರೀ ಹೋಟೆಲ್ ಹಾಕೊಂಡು ತಿನ್ನಕೈತಿ ಅಂದ್ರೆ 4 ದಿನ ಚಲೋ, 5ನೇ ದಿವಸ ಚಲೋ, 6ನೇ ದಿವಸ ಹೋಗಿ ಅಡ್ಮಿಟ್ ಮಾಡಿರ್ತಾರೆ ಹೋಟೆಲ್ದಾಗ. ಹೋಟೆಲ್ ಅಲ್ಲ ಹೌದಿಲ್ಲ, ಅಲ್ಲಿ ಹೋಗಿ ಹೋಟೆಲ್ ತಂದು ಕೊಡ್ತಾವ ಅಂತಂದ್ರೆ ನಾ ಎಡಕ್ಕಾಗೋಲ್ಲ. ಯಾಕೆ ಎಲ್ಲ ಬಾಡಿ ಎಲ್ಲ ಕೆಟ್ಟದಿರ್ತೈತಿ, ಹೌದಿಲ್ಲ? ಭಾಳಷ್ಟು ದುಡ್ಡು ಅಕಸ್ಮಾತ್ ನಿಮ್ಮ ಕೈಯಾಗ 100, 200 ಯಾರು ಕೊಟ್ಟು ಊರಿಂದ ಕೊಟ್ಟಿದ್ದಾರೆ ಒಂದು ಕುಡ್ಕಿ ಮಾಡ್ರಿ. ಕುಡ್ಕಿ ಅಂತ ನಾವು ದುಡ್ಡು ಹಾಕಕ್ಕೆ ಮಾಡಿರಿ. ಅದ್ರ ಯಾರು ಕೊಟ್ಟರು ಹಾಕೋದು, ಯಾರು ಕೊಟ್ಟರು ಅದ್ರ ಹಾಕೋದು. ಒಂದು 5 ಸಾವಿರ 10 ಸಾವಿರ ಆದಮೇಲೆ ಯಾವುದೋ ಒಂದು ವಸ್ತು ನಿಮ್ಮ ಮನೆಗೆ ಅಪ್ಪ ಎಂತೂ ಅವ ಎಂತೂ ಇದು ಏನಾರ ಮನೆಗೆ ಒಂದು ಕಾಣಿಕೆಯಾಗಿ ತೋರಿ ಅಂತಂದು ಕೊಟ್ರೆ ಎಷ್ಟು ಖುಷಿ ಆಕತ್ತೆ ಅವ್ರಿಗೆ, ಹೌದಿಲ್ಲ? 10 ರೂಪಾಯಿ ನೀವು ಕೊಡ್ಸಿರೋದು ಏನಾಗ್ತದೆ ನಿಮ್ಮ ಜೀವನ? ಏನಾಗತ್ತೆ? ಶ್ರೀಮಂತರಾಗ್ತಾರೆ ನೀವು. ಅಥವಾ ನಿಮ್ಮದೇ ಒಂದು ಬ್ಯಾಂಕ್ ಅಕೌಂಟ್ ಮಾಡಿ ಆ ಬ್ಯಾಂಕ್ ಅಕೌಂಟ್ ಸೇವ್ ಇಟ್ಬಿಡೋದು. ಹಾಂ, ಈ ವರ್ಷ 10 ಸಾವಿರ ರೂಪಾಯಿ ಆಗಿತ್ತಪ್ಪ ನಾನು ಕೊಡ್ಸಿದ್ದು, 5 ಸಾವಿರ ಆಗೈತಿ, 1 ಸಾವಿರ ಆಗೈತಿ ನೋಡಿರಿ. ನಾಳೆ ಅದೇ ಅಮೌಂಟ ನಿಮ್ಮ ನಾಳೆ ದಾರಿದೀಪ ಆಗ್ತೈತಿ, ಅರ್ಥ ಆಯ್ತು? ಸೊ ನೀವು ಹೇಳ್ಬೇಕಾದ್ರೆ ಭಾಳ ಐತಿ. ಇವತ್ತು ಇಷ್ಟು ಸಾಕ. ಸೊ ನಿಮ್ಮ ನಾಳೆ ಎಕ್ಸಾಮ್ ಆಯಿತು, ಮತ್ತು ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಯಾರಿಗಾದರೂ ಬಹಳಷ್ಟು ಬೇಯ್ದಿದ್ರೆ ಬಡ್ದಿದ್ರೆ ಎಲ್ಲವನ್ನು ಕೂಡ ಸಹಿಸ್ಕೋವಂಥ ಶಕ್ತಿ ನಿಮ್ಗೆ ದೇವ್ರು ಕೊಡಲಿ. ಯಾಕಂದ್ರೆ ನಾವು ಶಿಕ್ಷಕರು ಅಂತ ಎಲ್ಲ ನಮ್ಗೆ ಅಧಿಕಾರ ಐತಿ, ಹಕ್ಕೈತಿ. ಬೈಯೋದಾಯ್ತು, ಹೊಡೆಯೋದಾಯ್ತು, ತೆಗೊಳ್ಳೋದಾಯ್ತು ಎಲ್ಲವೂ ಕೂಡ ಶಿಕ್ಷಕರ ಹಕ್ಕು. ಅದನ್ನು ಕಸ್ಕೊಳ್ಳೋಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ತಪ್ಪಂದ್ರೆ ಅಂಥ ಮುಠ ನನ್ನ ಮಕ್ಕಳು ಯಾರಿಲ್ಲ. ಇವತ್ತು ವಿದ್ಯಾರ್ಥಿನ ಹೊಡೆಯೋದು ನಂಗೆ ಹಕ್ಕೈತಿ, ಅವನ್ನ ರಮಿಸೋದು ಐತಿ, ಆತನನ್ನ ಬೈಯೋದು ಬೆಳೆಯೋದು ಎಲ್ಲವೂ ಕೂಡ ಶಿಕ್ಷಕರ ಹಕ್ಕೈತಿ. ಅಂದಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಕೂತ್ಕೊಳ್ಳೋಕೆ ಸಾಧ್ಯ ಆಕತಿ. ಸೊ ಏನೇ ಇದ್ರೂ ಕೂಡ ನಿಮ್ಮ ಒಂದು ಭವಿಷ್ಯಕ್ಕೆ ಯಾವುದೇ ಸಂದರ್ಭದಲ್ಲಿ ಇವತ್ತಲ್ಲ ನಾಳೆ ಬರುವಂಥ ದಿನಗಳು, ನೀವು 10th ಬರೀ, PUC ಬರೀ, ಡಿಗ್ರಿ ಬರೀ, ನಾಳೆ ಈ ಅಂಥ ಸಂದರ್ಭದಲ್ಲೂ ಕೂಡ ನಿಮ್ಗೆ ಯಾರು ನಿಮ್ಮ ಹಿಂದೆ ನಿಂತಿಲ್ಲಪ್ಪ, ನಿಮ್ಮ ಅವ್ವಪ್ಪ ನಿಮ್ಗೆ ಸಹಾಯ ಮಾಡುತ್ತಿಲ್ಲ ಅಂದರೂ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ ಯಾವಾಗ. ಅರ್ಥ ಆಯಿತು? ನಿಮ್ಮ ಮನೆಯವ್ರು ಯಾರು ನಿಮ್ಗೆ ಸಹಾಯ ಮಾಡ್ತಾರೆ ಗೊತ್ತಿಲ್ಲ, ಶಿಕ್ಷಣದ ಸಲುವಾಗಿ ಎಂಥ ಪರಿಸ್ಥಿತಿಯಲ್ಲೂ ಬಂದರೂ ಕೂಡ ಸರ್ ನಾನು ಹಿಂಗೆ ಸಮಸ್ಯೆ ಆಗೈತೆ ರೀ, ನಾ ಹಿಂಗೆ ಕಲಿಬೇಕನ್ನೋದು ನೀವು ಕಲಿಸುವಲ್ಲ ಮನ್ಯಾಗ ಅಂದ್ರೆ ಅದರ ಜವಾಬ್ದಾರಿ ನಾ ತಗೋತೇನೆ, ನಾ ಕಲಿಸ್ತೇನೆ. ಆದ್ರೆ ಶಿಕ್ಷಣದೊಳಗೆ ಚಲೋ ಸಾಧನೆ ಮಾಡಬೇಕು, ಅರ್ಥ ಆಯಿತು? ನಿಮ್ಮದು ದುಡ್ಡಿನ ಅವಶ್ಯಕತೆ ಇದ್ದರೆ ದುಡ್ಡು ಕೊಡ್ತೀವಿ, ಡ್ರೆಸ್ ಬೇಕಾದ್ರೆ ಡ್ರೆಸ್ ಕೊಡ್ತೀವಿ, ಏನು ಬೇಕು ಎಲ್ಲ ಹೆಲ್ಪ್ ಮಾಡ್ತೀವಿ. ನಮ್ಮ ಜ್ಞಾನ ಜ್ಯೋತಿ ಸಂಸ್ಥೆ ನಿಮ್ಮದು. ಇವತ್ತು ನಿಮ್ಮಿಂದ ನಾವು ಅಂತೂ ತಿನ್ನತ್ತೀವಿ, ನಿಮ್ಮಿಂದ ನಾವು ಚಲೋ ಬಟ್ಟೆ ಹಾಕ್ತೀವಿ. ಯಾಕಂದರೆ ನಾವು ಇವತ್ತು ಏನಾದರೂ ನಿಮ್ಮಿಂದ ವಿದ್ಯಾರ್ಥಿಗಳಿಂದ. ಹೀಗಾಗಿ ನನ್ನ ಒಂದು ಭವಿಷ್ಯವನ್ನು ವಿದ್ಯಾರ್ಥಿಗಳಿಗೆ ಮುಡುಪಾಗಿ ಇಡ್ತೀನಿ. ನಾವು ಜೀವನದೊಳಗೆ ಏನು ಸಾಧನೆ ಮಾಡ್ತಾಯಿಲ್ಲ ಗೊತ್ತಿಲ್ಲ, ಬಟ್ ಜೀವನ ಉದ್ದಕ್ಕೂ ವಿದ್ಯಾರ್ಥಿಗಳ ಸೇವೆಯಲ್ಲಿ ಇರ್ತೀನಿ. ಸೊ ಯಾವುದೇ ಸಂದರ್ಭದಲ್ಲಿ ನಿಮಗೆ ತ್ರಾಸು ಅನಿಸಿದಾಗ ನನ್ನ ಕಡೆ ಬರ್ರಿ. ನಿಮ್ಮ ತಂದೆ ತಾಯಿಗೆ ತ್ರಾಸು ಅನಿಸಿದ್ರು ನನ್ನ ಕರ್ಕೊಂಬರ್ರಿ, ಅರ್ಥ ಆಯ್ತು? ನಿಮ್ಮ ಮನೆಯವ್ರಿಗೆ ಭಾಳ ಸಮಸ್ಯೆ ಬಂತಪ್ಪ ಅಂದ್ರೆ ಅವ್ರು ಕರ್ಕೊಂಡು ನಮ್ಮ ಸರ್ದಾರ ಬರ್ರಿ ಅಂತ ಕರ್ಕೊಂಬರ್ರಿ. ಅದು ಸಮಸ್ಯೆನ ಕ್ಲಿಯರ್ ಮಾಡೋಂಥ ಡ್ಯೂಟಿ ನಾನು, ಅರ್ಥ ಆಯಿತು? ಜೀವನದೊಳಗೆ ತಪ್ಪು ಮಾಡೋಕೆ ಹೋಗ್ಬೇಡ್ರಿ, ತಪ್ಪು ಮಾಡೋಕ್ಕೆ ಕ್ಷಮೆ ಕೋರಿ ಮುಂದೆ ಮತ್ತು ತಪ್ಪು ಮಾಡೋದಿರ್ತಾರೆ ಹೆಜ್ಜೆ ಇಡ್ರಿ. ಆದರೆ ಕೆಲವೊಂದಷ್ಟು ಸಮಯ ಸಂದರ್ಭಕ್ಕೆ ತಕ್ಕಂಗೆ ಜೀವನವನ್ನು ಹೆಚ್ಚಿನ ಅತ್ಯುತ್ತಮವಾದ ಕ್ಷೇತ್ರಗಳಿಗೆ ಬದಲಾಯಿಸ್ತಾ ಹೋಗ್ರಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು, ಬಾಯ್, ಸಿ ಯು.